ಬಿಸಿನೆಸ್ ನೆಟ್ವರ್ಕ್ ಇಂಟರ್ನ್ಯಾಷನಲ್ ಸಂಘಟನೆಯ ಬಿಎನ್ಐ ಮಂಗಳೂರಿನ ಅಗ್ನಿ ಚಾಪ್ಟರ್ನ ಹೊಸ ಉದ್ಯಮಿಗಳ ಭೇಟಿ ಮೆಗಾ ನ್ಯೂ ವಿಸಿಟರ್ಸ್ ಡೇ ಇಲ್ಲಿನ ಓಷಿಯಂ ಪರ್ಲಾ ಹೋಟೆಲ್ನಲ್ಲಿ ಡಿಸೆಂಬರ್ 12ರ ಶುಕ್ರವಾರದಂದು ನಡೆಯಿತು. ಉದ್ಯಮಿಗಳ ಜಾಲವನ್ನ ಪರಸ್ಪರ ಬೆಸೆದು ವ್ಯವಹಾರ ವೃದ್ಧಿಯ ಉದ್ದೇಶದಿಂದ ಬಿಎನ್ಐ ಕಾಲಕಾಲಕ್ಕೆ ಹೊಸ ಉದ್ಯಮಿಗಳ ಭೇಟಿ ಕಾರ್ಯಕ್ರಮವನ್ನ ನಡೆಸ್ತಾ ಇದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸುಮಾರು 94 ಮಂದಿ ಉದ್ಯಮಿಗಳು ಭಾಗವಹಿಸಿದ್ರು. ಬಿಎನ್ಐ ಮಂಗಳೂರು ಉಡುಪಿ ಚಾಪ್ಟರ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಗಣೇಶ್ ಎನ್ ಶರ್ಮಾ ಉದ್ಯಮಿಗಳಿಗೆ ತರಬೇತಿ ಮತ್ತು ವ್ಯವಹಾರ ಶಿಫಾರಸುಗಳನ್ನ ಪಡೆಯುವ ಬಗೆಗಿನ ಪ್ರಾತ್ಯಕ್ಷಿಕೆಯನ್ನ ನೀಡಿದ್ರು. ಅಗ್ನಿ ಚಾಪ್ಟರ್ನ ಸಪೋರ್ಟ್ ಡೈರೆಕ್ಟರ್ ಮೋಹನ್ ರಾಜ್ ಗ್ರಾಹಕ ಸಂಪರ್ಕಕ್ಕೆ ವಿಶ್ವಾಸಾನೀಯ ಶಿಫಾರಸುಗಳ ಮಹತ್ವದ ಬಗ್ಗೆ ವಿವರಿಸಿದ್ರು. ಸಪೋರ್ಟ್ ಅಂಬಾಸಿಡರ್ ಜಿತಿನ್ ಕ್ಯಾಸ್ಟೋಲಿನ್ ಸಂಘಟನೆಯ ಕಾರ್ಯಶೈಲಿ ಮತ್ತು ಪ್ರಯೋಜನಗಳ ಬಗ್ಗೆ ವಿವರಿಸಿದ್ರು. ಬಿಎನ್ಐನ ಅಗ್ನಿ ಚಾಪ್ಟರ್ ಕಳೆದ ಒಂದು ವಾರದಲ್ಲಿ ಸುಮಾರು ರೂಪಾಯಿ 18 ಕೋಟಿಗೂ ಅಧಿಕ ಮೊತ್ತದ ವ್ಯವಹಾರವನ್ನ ದಾಖಲಿಸಿದೆ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಪರಸ್ಪರ ವಿಶ್ವಾಸ ಮತ್ತು ಶಿಫಾರಸುಗಳ ಮೂಲಕ ಬಿಎನ್ಐ ಉದ್ಯಮಿಗಳಿಗೆ ಬೆಂಬಲವಾಗಿ ನಿಂತಿದೆ ಎಂದು ಅಗ್ನಿ ಚಾಪ್ಟರ್ನ ಉಪಾಧ್ಯಕ್ಷೆ ಡೀನಾ ಲೋಬೋ ಮಾಹಿತಿಯನ್ನ ನೀಡಿದ್ರು. ಚಾಪ್ಟರ್ನ ಅಧ್ಯಕ್ಷ ರಘುನಾಥ್ ಶೆಟ್ಟಿ ಅಧ್ಯಕ್ಷತೆಯನ್ನ ವಹಿಸಿದ್ರು. ಖಜಾಂಚಿ ಕಾರ್ಯದರ್ಶಿ ಆದಿತ್ಯ ಕೊಲ್ಲಾಜೆ ಉಪಸ್ಥಿತರಿದ್ದರು. ಬಳಿಕ ಸದಸ್ಯತ್ವ ನೋಂದಣಿ ಮಾರ್ಗದರ್ಶನ ಕೂಡ ನಡೆಯಿತು. ಬಿಎನ್ಐ ಅಂತಾರಾಷ್ಟ್ರೀಯ ಉದ್ಯಮ ಕಾರ್ಯಜಾಲ ಸಂಘಟನೆಯಾಗಿದೆ. 1985ರಲ್ಲಿ ಸ್ಥಾಪನೆಯಾಗಿರುವಂತಹ ಈ ಸಂಘಟನೆ ಜಗತ್ತಿನ 76 ರಾಷ್ಟ್ರಗಳಲ್ಲಿ ಸಕ್ರಿಯವಾಗಿದೆ. 3,40,000 ಸದಸ್ಯರನ್ನ ಒಳಗೊಂಡಿದೆ. ಬಿಎನ್ಐ ಅಗ್ನಿ ಚಾಪ್ಟರ್ನಲ್ಲಿ ಪ್ರಸ್ತುತ 52 ಸದಸ್ಯರಿದ್ದಾರೆ. Administering the policies and procedures of BNI within the chapter and most importantly planning for the future growth of the chapter. Can I ask the members of the membership committee to please stand? Amazing BNI Agni chapter ಅಂತ ಡೆಮಾನ್ಸ್ಟ್ರೇಷನ್ ಕೊಡ್ತೀನಿ. ಅದು ಈಸಿ ಆಗ್ತದೆ, ಅದು ಕರೆಕ್ಟ್. ಸೊ ಅದನ್ನ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ಪ್ರಶ್ನೆ ಮತ್ತೆ ಕೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗೂ. ನೀವು ಕಳೆದ ಒಂದು 6 ತಿಂಗಳು ವರ್ಷದಲ್ಲಿ ನೀವು ಏನಾದ್ರು ಒಂದು ಮೇಜರ್ ಪರ್ಚೇಸ್ ಮಾಡಿರ್ಬೋದು. ಏನೋ ಒಂದು ಲ್ಯಾಪ್ಟಾಪ್ ತೆಗ್ದಿರ್ಬೋದು, ಒಂದು ಕಾರ್ ತೆಗ್ದಿರ್ಬೋದು, ಅಥವಾ ಒಂದು ಜಾಗ ಫ್ಲಾಟ್ ತೆಗ್ದಿರ್ಬೋದು, ಅಥವಾ ಒಂದು ಸಿಂಪಲ್ ಆಗಿ ಅಂತ ಹೇಳಿದ್ರೆ ಒಂದು ಮೊಬೈಲ್ ಫೋನ್ ತೆಗ್ದಿರ್ಬೋದು. ಕರೆಕ್ಟ್ ಅಲ್ಲ? ಏನೋ ಒಂದು ಪರ್ಚೇಸ್ ಮಾಡಿರ್ತೀರಾ. ಈ ಪರ್ಚೇಸ್ ಮಾಡುವಾಗ ಏನ್ ಮಾಡಿರ್ತೀರಾ ನೀವು? ಯಾರು ಒಬ್ರು ನಿಮ್ಮ ಪರಿಚಯದಲ್ಲಿ ತುಂಬಾ ಕ್ಲೋಸ್ ಆಗಿರೋರ ಹತ್ರ ಕೇಳ್ತೀರಾ ನೀವು ಏನಂತ, ಮೊಬೈಲ್ ಫೋನ್ ತೆಗಿತಾ ಇದ್ದೀನಿ, ಹೇಗಿದೆ ಇದ್ರದ್ದು ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದ್ಯಾ, ಬ್ಯಾಕಪ್ ಚೆನ್ನಾಗಿದ್ಯಾ? ಕರೆಕ್ಟ್. ನಾವೊಂದು ಯಾವ್ದೋ ಒಂದು ಇವನ್ ನಾನೊಂದು ವೆಕೇಶನ್ಗೆ ಹೋಗ್ಬೇಕಂತ ಹೇಳಿದ್ರೆ ಯಾರನ್ನ ಕೇಳ್ತೀವಿ, ಯಾರು ನಾನು ಟೂರ್ ಆಪರೇಟರ್ ಹತ್ರ ಹೋಗ್ಲಿ ನಾನು, ಹೀಗೆ ನಾವು ಯಾರ ಹತ್ರ ವಿಚಾರ ಮಾಡ್ತೀವಿ. ಕರೆಕ್ಟ್ ಅಲ್ಲ? ವಿಚಾರ ಮಾಡಾದ್ಮೇಲೆ ನಿಮ್ಗೆ ಒಂದ್ಸತಿ ಕ್ಲಿಯರ್ ಆಯ್ತು, ನಾ ಇದೇ ಮೊಬೈಲ್ ಫೋನ್ ತೆಗಿತೀನಿ ಅಂತ ನೀವು ಇದು ಮಾಡಾದ್ಮೇಲೆ ಡಿಸೈಡ್ ಮಾಡಿದ್ಮೇಲೆ ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳ್ತೀರಾ ಅವ್ರ ಹತ್ರ? ಅಲ್ಲಿ ನೀವ್ ಯಾರ ಹತ್ರ ತೆಗಿತಿದ್ದೀರಾ, ಯಾರನ್ನ ರೆಕಮೆಂಡ್ ಮಾಡ್ತೀರಾ, ಎಲ್ಲಿ ಹೋಗಿ ತೆಗೆದ್ರೆ ನಾನು ಒಳ್ಳೇದು ಕೇಳ್ತೀವ ಕೇಳಲ್ವಾ? ಕರೆಕ್ಟ್ ಅಲ್ಲ? ಇದು ಕೇಳ್ತೀವಿ ನಾವು ಯಾಕೆ ಕೇಳ್ತೀವಿ, ಪ್ಲಸ್ ನಾವು ಯಾಕೆ ಆ ಜಾಗಕ್ಕೆ ಹೋಗೋಕೆ ಇಷ್ಟಪಡ್ತೀವಿ, ಆ ಶೋರೂಮ್ ಅಥವಾ ಆ ಪರ್ಟಿಕ್ಯುಲರ್ ಡೀಲರ್ ಹತ್ರ ಹೋಗೋಕೆ ಇಷ್ಟಪಡ್ತೀವಿ ನಾವು. ಯಾಕೆಂದ್ರೆ ನಾವು ಅಲ್ಲಿ ಹೋಗಿ ನಾವು ಇಂಥವ್ರು ಹೇಳಿ ಕಳ್ಸಿದ್ದಾರೆ ಅಥವಾ ಅವ್ರ ಮುಂಚೆನೆ ನಮ್ಗೆ ಅವ್ರ ಹೇಳಿ ನನ್ನ ಫ್ರೆಂಡ್ ಈ ತರ ಬರ್ತಾರೆ ನಿಮ್ಮ ಜಾಗಕ್ಕೆ ಅಂತ ಹೇಳಿದ್ರೆ ನಾವು ಹೋದಾಗ ಅವರು ಒಂದು ಒಳ್ಳೆ ವೆಲ್ಕಮ್, ನಿಮ್ಗೆ ಇವ್ರು ಕರೆದಿದ್ದಾರೆ ಬನ್ನಿ ಒಳ್ಳೇದು ಅಂತ ಮಾತಾಡಿಸ್ತಾರೆ. ಒಂದು ವೆಲ್ಕಮ್ ರಿಸೆಪ್ಷನ್ ಚೆನ್ನಾಗಿರ್ತದೆ. ನೆಕ್ಸ್ಟ್ ಇನ್ನೊಂದು ನಮ್ಗೆಲ್ಲರಿಗೂ ಖುಷಿ ಆಗೋದೇನೋ, ಒಂದು ಪ್ರೈಸ್ ಪಾಯಿಂಟ್ ಅಲ್ಲಿ ಒಂದು ಒಳ್ಳೆ ಪ್ರೈಸ್ ಪಾಯಿಂಟ್ ಕೊಡ್ತಾರೆ ಅಂತ ಒಂದು ನಮ್ಗೆ ಬರ್ತದೆ. ಕರೆಕ್ಟ್ ಅಲ್ಲ?